ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಇಂದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಹುಟ್ಟುಹಬ್ಬ. ರಜನಿಕಾಂತ್ ಅವರು ಎಲ್ಲಿ, ಯಾರ ಜೊತೆ, ಹೇಗೆ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಅನ್ನೋದಂತೂ ಗೊತ್ತಿಲ್ಲ. ಆದರೆ ರಜನಿಕಾಂತ್ ಆಗಾಗ ಬೆಂಗಳೂರಿಗೆ ಬಂದು ಅವರ ಆಪ್ತರ ಜೊತೆ ಸಾಕಷ್ಟು ಸಮಯ ಕಳೀತಾರೆ ಅನ್ನೋದು ನಮ್ಗೆ ಗೊತ್ತು. ಆದರೆ ಅವರು ಯಾವ ಗೆಟಪಲ್ಲಿ ಬರ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ, ಎಲ್ಲೆಲ್ಲ ಓಡಾಡ್ತಾರೆ ಅನ್ನೋ ವಿಷಯ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಸೊ ಅದನ್ನು ಡೀಟೇಲ್ ಆಗಿ ನಿಮ್ಮ ಮುಂದಿಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ ಬೆಂಗಳೂರಲ್ಲಿ ರಜನಿ. ಸ್ಟೈಲ್ ಕಿಂಗ್ ರಜನಿಕಾಂತ್ ಸಾಕಷ್ಟು ಬಾರಿ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಅವರ ಆಪ್ತರ ಜೊತೆ ಸಾಕಷ್ಟು ಸಮಯ ಕಳೆದಿದ್ದಾರೆ. ನಿಮ್ಮ ಮಧ್ಯದಲ್ಲೇ ರಜನಿ ಹಾದು ಹೋಗಿದ್ದಾರೆ. ಆದರೆ ಯಾರು ಕೂಡ ಅವ್ರನ್ನ ಗುರ್ತು ಹಿಡಿದಿಲ್ಲ. ಯಾಕಂದರೆ ಅವರು ಯಾವ ಗೆಟಪಲ್ಲಿ ಬರ್ತಾರೆ, ಎಲ್ಲಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಈ ಬಾರಿ ರಜನಿ ಬೆಂಗಳೂರಿಗೆ ಬಂದಾಗ ಎಲ್ಲೆಲ್ಲಿ ಓಡಾಡಿದ್ರು, ಯಾರನ್ನೆಲ್ಲ ಭೇಟಿ ಮಾಡಿದ್ರು, ಅವರು ಯಾವ ಗೆಟಪಲ್ಲಿದ್ರು ಅನ್ನೋ ಸತ್ಯನ ನಮ್ಮ ಕ್ಯಾಮ್ರಾದ ಮೂಲಕ ನಿಮ್ಮ ಮುಂದಿಡ್ತಿದ್ದೀವಿ. ನೋಡಿ, ಎಂಜಾಯ್ ಮಾಡಿ. ರಜನಿಕಾಂತ್ ಅಂದ್ರೆ ದೇವರ ಹಾಗೆ. ಇನ್ನು ರಜನಿ ಸಾಮಾಜಿಕವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋದು ಕಡಿಮೆ. ಈಗಷ್ಟೇ ಆರೋಗ್ಯದಲ್ಲಿ ಚೇತರಿಸಿಕೊಂಡಿರುವ ರಜನಿ ಸದ್ಯಕ್ಕೆ ಅಭಿಮಾನಿಗಳಿಗಾಗಿ ರಾಣಾ ಚಿತ್ರದಲ್ಲಿ ಬ್ಯುಸಿ ಆಗಿದ್ದಾರೆ. ರಜನಿಕಾಂತ್ ಬಿಡುವಿದ್ದಾಗಲೆಲ್ಲ ಬೆಂಗಳೂರಿಗೆ ಬಂದು ಹೋಗ್ತಾರೆ. ಇಲ್ಲಿ ಅವರ ಕೆಲವೊಂದು ಆಪ್ತ ಸ್ನೇಹಿತರಿದ್ದಾರೆ. ಅವರೊಂದಿಗೆ ಕಾಲ ಕಳೆಯೋದಕ್ಕೆ ರಜನಿ ತುಂಬಾ ಇಷ್ಟಪಡ್ತಾರೆ. ಆದ್ರೆ ರಜನಿ ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ ಅನ್ನೋ ವಿಷಯ ಸ್ವತಃ ಅವರ ಸ್ನೇಹಿತರಿಗೂ ಗೊತ್ತಿರೋದಿಲ್ಲ. ಆದ್ರೆ ರಜನಿಕಾಂತ್ ಬೆಂಗಳೂರಿಗೆ ಬಂದಾಗ ಎಲ್ಲೆಲ್ಲಿ ಓಡಾಡ್ತಾರೆ ಅನ್ನೋ ಮೂಲ ಹುಡುಕೊಂಡು ಹೋದ ನಮ್ಮ ಕ್ಯಾಮೆರಾ ಕಣ್ಣಿಗೆ ಸಿಕ್ಕ ಸತ್ಯ ಇದು ನೋಡಿ. ಮೆಜೆಸ್ಟಿಕ್ನಲ್ಲಿ ಸಾವಿರಾರು ಜನರ ಮಧ್ಯದಲ್ಲೇ ಸೂಪರ್ ಸ್ಟಾರ್ ರಜನಿಕಾಂತ್ ಓಡಾಡ್ತಿರ್ತಾರೆ. ಆದ್ರೆ ಇದು ಅಲ್ಲಿರೋ ಯಾವೊಬ್ಬರಿಗೂ ತಿಳಿದಿಲ್ಲ. ರಜನಿ ತಮ್ಮ ಪಾಡಿಗೆ ತಾವು ಮೆಜೆಸ್ಟಿಕ್ನಲ್ಲಿ ಓಡಾಡಿದ್ರು. ಅವರು ಹಿಂದೆ ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದ ಕಾರಣ ಈಗಲೂ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕೋದಕ್ಕೆ ರಜನಿ ಇಲ್ಲಿ ಓಡಾಡ್ತಿರ್ತಾರೆ. ಬಿಳಿ ಜುಬ್ಬ ಪೈಜಾಮ್ ಧರಿಸುವ ರಜನಿ ಮೈ ಮೇಲೊಂದು ಶಾಲ್ ಹೊತ್ಕೊಂಡು ಜನರ ಮಧ್ಯೆ ಎಷ್ಟು ಸಿಂಪಲ್ ಆಗಿ ಓಡಾಡ್ತಿದ್ದಾರೆ ನೀವೇ ನೋಡಿ. ಮೆಜೆಸ್ಟಿಕ್ನಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದ ರಜನಿಕಾಂತ್ ನಂತರ ಆಟೋ ಹತ್ತಿ ಹೊರಟಿದ್ದೆಲ್ಲಿ ಗೊತ್ತಾ? ಅದನ್ನ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್.